ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಇವತ್ತು ಬಂದು ಬುಧವಾರ ಮಧ್ಯಾಹ್ನ 12 ಗಂಟೆ ಆಗಿದೆ. ಸೊ ಇವಾಗ ನಾವು 1 ಗಂಟೆನೂ ಆಗಿರ್ಬೋದು. ಮೇ ಬಿ ನಾವು ಮನೆ ಬಿಟ್ಟಾಗ 12:45 ಆಗಿತ್ತು. ಸೊ ಇವಾಗ 1 ಗಂಟೆ ಆಗಿರ್ಬೋದು. ಇಲ್ಲಿ ನಮ್ಮೂರ ಹತ್ರ ಇದು ಯಾವುದು ಇಷ್ಟು ಅಬ್ಬನಕೊಪ್ಪೆ. ಸೊ ಇಲ್ಲಿ ಇದ್ದೀವಿ. ಏನಂದರೆ ಇಲ್ಲಿ ಇದೊಂಚೂರು ಆನ್ ಮಾಡಿ, ಶೆಕೆ ಒಳಗಡೆ ಕೂರಿಸ್ಬಿಟ್ಟು ಹೋಗ್ಬಿಟ್ಟವ್ರೆ. ಶೆಕೆ ಅಂದರೆ ಶೆಕೆ ಗೈಸ್. ಇವಾಗ ನಾನು ಸುಬ್ಬು ಯಶು ನಮ್ಮ ಮನೆಯವರು 4 ಜನ ನಮ್ಮಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಫಾರ್ ಸಮ್ಮರ್ ಹಾಲಿಡೇಸ್. ಇನ್ನೇನು 3, 4, 5 ಡೇಸ್ ಇದೆನೋ, 5 ಡೇಸ್ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕೆ. ಸೊ ನಾನು ಹೋಗೇ ಇರಲಿಲ್ಲ ನಮ್ಮಮ್ಮನ ಮನೆಗೆ. ಸೊ ಅದಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ, ಟೈಮ್ ಸಿಗೋಲ್ಲ, ಅವ್ನಿಗೆ ಸ್ಕೂಲ್ ಸ್ಟಾರ್ಟ್ ಆದರೆ ಎಲ್ಲಿ ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ಒಂದಷ್ಟು ಕೆಲಸಗಳಿತ್ತು, ಅದೆಲ್ಲ ಮುಗಿಸ್ಕೊಬರೋಣ. ಒನ್ಸ್ ಸ್ಕೂಲ್ ಸ್ಟಾರ್ಟ್ ಆಗೋದ್ರೆ ಅದೇ ಆಗುತ್ತೆ. ಬೆಳಗ್ಗೆ ಎದ್ದಳು, ಅವನಿಗೆ ರೆಡಿ ಮಾಡು, ಕಲಿಸು, ಮತ್ತು ಹೇಳ್ಕೊಡು, ಅದೇ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ 5 ಡೇಸ್ ಹೋಗಿ ಗ್ಯಾಪ್ ತೊಗೊಂಡು ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಹೋಗ್ತಾಯಿದ್ದೀವಿ. ನಿನ್ನೆ ನಾವು ಅರಸೀಕೆರೆಗೆ ಹೋಗ್ಬಿಟ್ಟು ಬಂದಿದ್ವಿ. ಈಗ ಆಲ್ರೆಡಿ ವ್ಲಾಗ್ ನೋಡಿರ್ತೀರ, ಅಥವಾ ಇದಾದ್ಮೇಲೆ ಬರುತ್ತೋ ಏನೋ ಗೊತ್ತಿಲ್ಲ. ಅರಸೀಕೆರೆಗೆ ಹೋಗಿದ್ವಿ. ಸೊ ಅಲ್ಲಿಂದ ನೈಟ್ ಬಂದು ಹಾಗೆ ಹೋಗೋಣ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಇವಾಗ ಎಲ್ಲರೂ ಹೋಗ್ತಾಯಿದ್ದೀವಿ. ಈ ಸುಬ್ಬುದು ಬರ್ತ್ ಸರ್ಟಿಫಿಕೇಟ್ ತೊಗೋಬೇಕು, ಮತ್ತು ಸ್ವಲ್ಪ ಓಡಾಡ್ಕೊಂಬರೋಣ ಅಂತ ಹೇಳಿ GRS ಹೋಗ್ತಾ ಇದ್ದೀವಿ. ಇಲ್ಲೇ ವಂಡರ್ಲಾಗೆ ನನ್ನ ಫ್ರೆಂಡ್ ಫ್ಯಾಮಿಲಿ ಎಲ್ಲ ಹೋಗೋಣ ಅಂದ್ಕೊಂಡಿದ್ವಿ, ಬಟ್ ಆಗಲಿಲ್ಲ. ಅದಕ್ಕೆ ಇವಾಗ ಅಲ್ಲೇ GRSಗೆ ಹೋಗೋಣ ಅಂತಲೂ ಅಂದ್ಕೊಂಡಿದ್ದೀವಿ. ನೋಡೋಣ ಹೆಂಗಾಗುತ್ತೆ ಅಂತ. ಸೊ ಇಷ್ಟೇ ಫ್ರೆಂಡ್ಸ್, ಸದ್ಯಕ್ಕೆ ವೆಲ್ಕಮ್ ಬ್ಯಾಕ್. ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲೇ ಕಾಣ್ತಾರಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ವ್ಲಾಗ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ದು ತಿಳಿಸ್ಬೋದು. ಸೊ ಎಷ್ಟು ರೀ ಮಾವು? ನಾನು KG 100 ರೂಪಾಯಿ. ಇದು ಪರವಾಗಿಲ್ಲ. ಅಬ್ಬನಕೊಪ್ಪೆ ಅಲ್ಲಿ ಕಬ್ಬಾಳಮ್ಮ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅಂತ ಇದೆ. ಅಲ್ಲಿ ನಾವು ಯಾವಾಗೂ ಅಲ್ಲೇ ತಗೊಳ್ಳೋದು. ಚೆನ್ನಾಗಿರೋದು ಕೊಡ್ತಾರೆ, ರೀಸನಬಲ್ ಆಗಿ ಕೊಡ್ತಾರೆ. ಅಷ್ಟೇ ಫ್ರೆಂಡ್ಸ್, ಇವಾಗ ಹೊರಡೋಣ. ಇನ್ನೂ ನಾವು ಬಿಟ್ಟಿಲ್ಲ, ಹಂಗೆ ಹೋಗ್ತಾ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಟೈಮ್ ಕರೆಕ್ಟಾಗಿ 1 ಗಂಟೆ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈ ವ್ಲಾಗಲ್ಲಿ ನಾನು ಒಂದು ಪ್ರಾಡಕ್ಟ್ ರಿವ್ಯೂ ಮಾಡೋಣ ಅಂತ ಹೇಳಿ, ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ನನ್ನ ಒಬ್ಬರು ಸಬ್ಸ್ಕ್ರೈಬರ್ ನನಗೆ ಈ ಪ್ರಾಡಕ್ಟ್ನ ಯೂಸ್ ಮಾಡಿ ಇದ್ರ ರಿವ್ಯೂ ಕೊಡಿ ಅಂತ ಕೇಳಿದ್ರಿ. ಸೊ ಅದಕ್ಕಾಗಿ ನಾನು ಈ ಪ್ರಾಡಕ್ಟ್ನ ತರಿಸ್ಕೊಂಡು ಇದ್ರ ರಿವ್ಯೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಮಾರ್ಕೆಟಲ್ಲಿ ತುಂಬ ಬಳಕೆ ಆಗುವಂಥ ಒಂದು ವಸ್ತು ಬಂದರೆ ಸ್ಕಿನ್ ವೈಟ್ನಿಂಗ್ ಸೋಪ್ ಅಥವಾ ಕ್ರೀಮ್ ಅಂತ ಹೇಳ್ಬೋದು. ಸೊ ತುಂಬ ಜನ ಸ್ಕಿನ್ ವೈಟ್ನಿಂಗ್ ಅಥವಾ ಸ್ಕಿನ್ ಫೇರ್ ಕಾಂಪ್ಲೆಕ್ಷನ್ ಇಂಪ್ರೂವ್ ಮಾಡ್ಕೋಬೇಕು, ಲೈಟರ್ ಬ್ರೈಟರ್ ಸ್ಕಿನ್ ಬೇಕು ಅಂತ ತುಂಬ ಕಷ್ಟಪಡ್ತೀವಿ, ತುಂಬ ಪ್ರಾಡಕ್ಟ್ಸ್ಗಳನ್ನ ಟ್ರೈ ಮಾಡ್ತೀವಿ. ಸೊ ನನ್ನ ಒಬ್ಬರು ಸಬ್ಸ್ಕ್ರೈಬರ್ ಇದ್ರ ಬಗ್ಗೆ ಕೇಳಿದ್ರು, ಅದಕ್ಕಾಗಿ ನಾನು ಇದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲ ಕೇಳೇ ಇರ್ಬೋದು, ಮಾರ್ಕೆಟಲ್ಲಿ ಸಿಗುವಂಥ ಈ ಸ್ಕಿನ್ ವೈಟ್ನಿಂಗ್ ಹಾಗೆ ಲೈಟ್ನಿಂಗ್ ಸೋಪ್ ಹಾಗೆ ಕ್ರೀಮ್, ಇದು ಕೋಜಿ ಕೇರ್ ಬ್ರ್ಯಾಂಡ್ನ ಸೋಪ್ ಹಾಗೆಯೇ ಕ್ರೀಮ್. ಸೊ ಇದು ನೌನ್ ಫಾರ್ ಸ್ಕಿನ್ ವೈಟ್ನಿಂಗ್, ಅಂದರೆ ಈ ಹೆಸರು ಅಥವಾ ಇದರಲ್ಲಿ ಸೆರಮ್ ಕೂಡ ಬರುತ್ತೆ. ಸೊ ಈ ಹೆಸರು ನಿಮಗೆ ಬೇಸಿಕಲಿ ಸ್ಕಿನ್ ವೈಟ್ನಿಂಗ್ ಹಾಗೆ ಲೈಟ್ನಿಂಗ್ಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಅದು ಹೇಗೆ ಇದು ಖಂಡಿತ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಇವತ್ತಿನ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಬ್ರೈಟರ್, ಲೈಟರ್ ಹಾಗೆ ಯಂಗರ್ ಲುಕಿಂಗ್ ಸ್ಕಿನ್ ಬೇಕು ಅಂದರೆ ಖಂಡಿತ ನೀವು ಕೋಜಿ ಕೇರ್ ಬ್ರ್ಯಾಂಡ್ನ ಸೋಪ್ ಹಾಗೇನೆ ಕ್ರೀಮ್ನ ಯೂಸ್ ಮಾಡ್ಬೋದು. ಕೋಜಿ ಕೇರ್ನ ಸೋಪ್ ಹಾಗೇನೆ ಕ್ರೀಮ್ ಏನಿದೆ ಇದು ರಿಚ್ ಅಮೌಂಟ್ ಆಫ್ ವೈಟಮಿನ್ ಇ ಹಾಗೆ ಕೋಜಿಕ್ ಆಸಿಡ್ನ ಒಳಗೊಂಡಿರುತ್ತೆ. ಇದು ನಿಮ್ಮ ಸ್ಕಿನ್ನ ಡೀಪಾಗಿ ಕ್ಲೆನ್ಸ್ ಮಾಡುತ್ತೆ. ಇದನ್ನು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಎಕ್ಸೆಸಿವ್ ಆಯಿಲ್ ಸ್ಕಿನ್ನಲ್ಲಿ ಪ್ರೊಡ್ಯೂಸ್ ಆಗಲ್ಲ, ಹಾಗೆ ಡರ್ಟ್ ಆ್ಯಂಡ್ ಇಂಪ್ಯೂರಿಟೀಸ್ನ ಕೂಡ ಇದು ಕ್ಲಿಯರ್ ಮಾಡುತ್ತೆ. ಹಾಗೆ ನಿಮ್ಮ ಸ್ಕಿನ್ನಲ್ಲಿ ಪ್ರೊಡ್ಯೂಸ್ ಆಗುವಂಥ ಸ್ವೆಟ್ ಕಂಟ್ರೋಲ್ ಮಾಡುತ್ತೆ. ವಿತ್ ನಿಮ್ಮ ಸ್ಕಿನ್ನಲ್ಲಿ ಇರುವಂತಹ ನ್ಯಾಚುರಲ್ ಆಯಿಲ್ನ ಲಾಕ್ ಮಾಡೋದ್ರ ಮೂಲಕ ಎಕ್ಸೆಸಿವ್ ಆಯಿಲ್ನ ಕಂಟ್ರೋಲ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಕೋಜಿ ಕೇರ್ ಬ್ರ್ಯಾಂಡ್ ಏನಿದೆ ಒಂದು ಪವರ್ಫುಲ್ ಸ್ಕಿನ್ ಲೈಟ್ನಿಂಗ್ ಆ್ಯಂಡ್ ಬ್ರೈಟ್ನಿಂಗ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಈ ಸೋಪ್ ಅಥವಾ ಕ್ರೀಮ್ ಏನಿದೆ ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನ ಟಾಪ್ ಲೇಯರ್ ಏನಿರುತ್ತೆ ಇದನ್ನು ಎಕ್ಸ್ಫೋಲಿಯೇಟ್ ಮಾಡಿ ಸ್ಕಿನ್ನಲ್ಲಿ ಇರುವಂತಹ ಡೆಡ್ ಸ್ಕಿನ್ ಸೆಲ್ಸ್ ಲೇಯರ್ ಏನಿರುತ್ತೆ ಇದನ್ನು ಕಂಪ್ಲೀಟ್ ಆಗಿ ರಿಮೂವ್ ಮಾಡುತ್ತೆ. ಹಾಗೆ ಇದರಲ್ಲಿ ಸಾಕಷ್ಟು ಸ್ಕಿನ್ ಬೆನಿಫಿಟ್ ಇದೆ. ಸೊ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ನಲ್ಲಿ ಡ್ರಾಸ್ಟಿಕ್ ಚೇಂಜನ್ನು ನೋಡಬಹುದು.
ಸೊ ಈ ಸೋಪ್ ಅಥವಾ ಕ್ರೀಮ್ನ ನೀವು ಆ್ಯಂಟಿ ಏಜಿಂಗ್ಗೆ ಯೂಸ್ ಮಾಡ್ಬೋದು, ಬೆಸ್ಟ್ ಮಾಯಿಶ್ಚರೈಸರ್ ಆಗಿ ಯೂಸ್ ಮಾಡ್ಬೋದು, ಸನ್ ಪ್ರೊಟೆಕ್ಷನ್ ಆಗಿ ಯೂಸ್ ಮಾಡ್ಬೋದು, ಹಾಗೆಯೇ ನಿಮ್ಮ ಸ್ಕಿನ್ನಲ್ಲಿ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡಬೇಕು ಅಂದರೆ ಯೂಸ್ ಮಾಡ್ಬೋದು. ಜೊತೆಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಯೂಸ್ ಮಾಡ್ಬೋದು. ಇನ್ ಕೇಸ್ ನಿಮ್ಮ ಸ್ಕಿನ್ನಲ್ಲಿ ಹೈಪರ್ ಪಿಗ್ಮೆಂಟೇಷನ್ ಇತ್ತು ಅಂದರೆ ಅದಕ್ಕೂ ಕೂಡ ನೀವು ಈ ಸೋಪ್ ಅಥವಾ ಕ್ರೀಮ್ನ ಯೂಸ್ ಮಾಡ್ಬೋದು. ಸೊ ಈ ಸೋಪ್ ಬಗ್ಗೆ ಹೇಳಬೇಕಂದ್ರೆ ಈ ಸೋಪ್ನ ನೀವು ಬೋತ್ ಫೇಸ್ ಆ್ಯಂಡ್ ಬಾಡಿಗೆ ಯೂಸ್ ಮಾಡ್ಬೋದು. ಇದರಲ್ಲಿ ರಿಚ್ ಅಮೌಂಟ್ ಆಫ್ ಕೋಜಿಕ್ ಆ್ಯಸಿಡ್ ಹಾಗೆಯೇ ವೈಟಮಿನ್ ಇ ಇರೋದ್ರಿಂದ ಇದು ನಿಮ್ಮ ಸ್ಕಿನ್ ಆ್ಯಂಡ್ ಬಾಡಿಗೆ ಪರ್ಫೆಕ್ಟ್ ಆಗಿ ವರ್ಕ್ ಮಾಡುತ್ತೆ ಟು ಗೆಟ್ ಎಕ್ಸ್ಟ್ರಾ ಗ್ಲೋ ಅಂತಲೇ ಹೇಳ್ಬೋದು. ಸೊ ನನ್ನ ಪ್ರಕಾರ ಇದನ್ನು ನೀವು ಒಂದು ದಿನದಲ್ಲಿ 2 ಬಾರಿ ಯೂಸ್ ಮಾಡೋದ್ರಿಂದ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇದು ಪ್ಯಾಕ್ ಆಫ್ 3 ಬರುತ್ತೆ. ನಿಮಗೆ ಬಜೆಟಲ್ಲಿ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಹಾಗೆ ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ತುಂಬ ಬೇಗ ಅಂತೂ ಖಾಲಿ ಆಗಲ್ಲ, ಸ್ವಲ್ಪ ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಕೋಜಿ ಕೇರ್ ಲೈಟ್ನಿಂಗ್ ಸೋಪ್ ಏನಿದೆ ಇದು ಗ್ಲೂಟನ್ ಫ್ರೀ, ಪ್ಯಾರಾಬಿನ್ ಫ್ರೀ, ಸಲ್ಫೇಟ್ ಫ್ರೀ ಹಾಗೆಯೇ ಕ್ರುಯಲ್ಟಿ ಫ್ರೀ ಆಗಿದೆ. ಸೊ ಇದನ್ನು ನೀವು 100% ಜೆನ್ಯೂನ್ ಪ್ರಾಡಕ್ಟ್ ಅಂತ ಅಂದ್ಕೊಂಡು ಯೂಸ್ ಮಾಡ್ಬೋದು. ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸೂಟ್ಸ್ ಫಾರ್ ಆಲ್ ಸ್ಕಿನ್ ಟೈಪ್ಸ್. ಇದು ಬೇಸಿಕಲಿ ನಿಮ್ಮ ಸ್ಕಿನ್ನ ಡೀಪ್ ಆಗಿ ಕ್ಲೆನ್ಸ್ ಹಾಗೆ ಮಾಯಿಶ್ಚರೈಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ವಿತೌಟ್ ಹಾರ್ಮಿಂಗ್ ಯುವರ್ ನ್ಯಾಚುರಲ್ ಗುಡ್ನೆಸ್ ಅಂತಲೇ ಹೇಳ್ಬೋದು. ಸ್ಕಿನ್ನಲ್ಲಿರುವಂತಹ ನ್ಯಾಚುರಲ್ ಗುಡ್ನೆಸ್ನ ಲಾಕ್ ಮಾಡಿ ನಿಮ್ಮ ಸ್ಕಿನ್ನಲ್ಲಿ ಈಗ ನೀಮ್ ಹೇಗೆ ವರ್ಕ್ ಮಾಡುತ್ತೆ ಅದೇ ಥರ ನಿಮ್ಮ ಸ್ಕಿನ್ನಲ್ಲಿರುವಂಥ ಡರ್ಟ್ ಆ್ಯಂಡ್ ಇಂಪ್ಯೂರಿಟೀಸ್ನ ಡೀಪ್ ಆಗಿ ಮಾಯಿಶ್ಚರೈಸ್ ಹಾಗೆ ಕ್ಲೆನ್ಸ್ ಮಾಡುತ್ತೆ. ಹಾಗೆ ಇದು ಸ್ಕಿನ್ನ ಪ್ಯೂರಿಫೈ ಮಾಡೋದ್ರಲ್ಲಿ ಕೂಡ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಟೀ ಟ್ರೀ ಹಾಗೆ ನೀಮ್ ಆಯಿಲ್ ಇರೋದ್ರಿಂದ ಇದು ಟೀ ಟ್ರೀ ಹಾಗೆ ನೀಮ್ ನಿಮಗೆ ಗೊತ್ತಿರೋ ಹಾಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಹಾಗೆ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ನ ಒಳಗೊಂಡಿರುತ್ತೆ. ಸೊ ಇದರಿಂದ ಸ್ಕಿನ್ ಡೀಪ್ ಆಗಿ ಪ್ಯೂರಿಫೈ ಆಗುತ್ತೆ. ಸೊ ಅದಕ್ಕಾಗಿ ನಾವು ಕೋಜಿ ಕೇರ್ ಬ್ರ್ಯಾಂಡ್ನ ಯೂಸ್ ಮಾಡಿ ನಿಮ್ಮ ಸ್ಕಿನ್ ಶೇಡ್ನ ಲೈಟರ್ ಮಾಡ್ಕೋಬೋದು. ಶಾರ್ಟ್ ಟೈಮಲ್ಲಿ ಸ್ಕಿನ್ ಲೈಟರ್ ಆಗಬೇಕು ಅಂದರೆ ನೀವು ಈ ಬ್ರ್ಯಾಂಡ್ ಸೋಪ್ ಅಥವಾ ಕ್ರೀಮ್ನ ಯೂಸ್ ಮಾಡೋದ್ರಿಂದ ಶಾರ್ಟರ್ ಟೈಮಲ್ಲಿ ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ಸೊ ಇದಿಷ್ಟು ಸೋಪ್ನ ಯಾಕೆ ಯೂಸ್ ಮಾಡಬೇಕು ಹಾಗೆ ಸೋಪ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಅಂತ ತಿಳ್ಕೊಂಡ್ವಿ. ಸೊ ಇವಾಗ ಕ್ರೀಮ್ ಯಾಕೆ ಯೂಸ್ ಮಾಡಬೇಕು ಅಂತ ನೋಡೋದಾದ್ರೆ ಎನಿ ಕ್ರೀಮ್ ಆಗಿರ್ಬೋದು ಯಾಕೆ ಬೇಸಿಕ್ ಆಗಿ ಯೂಸ್ ಮಾಡಬೇಕು ಅಂದರೆ ಇದು ನಿಮ್ಮ ಸ್ಕಿನ್ನಲ್ಲಿ ಮಾಯಿಶ್ಚರ್ನ ಲಾಕ್ ಮಾಡುತ್ತೆ ಹಾಗೆ ಸ್ಕಿನ್ ಎಲಾಸ್ಟಿಸಿಟಿನ ಮೇಂಟೈನ್ ಮಾಡುತ್ತೆ. ಸೊ ಅದಕ್ಕಾಗಿ ನಾವು ಕ್ರೀಮ್ಸ್ನ ಯೂಸ್ ಮಾಡಬೇಕು. ಸೊ ಆಫ್ಟರ್ ಯೂಸಿಂಗ್ ಕೋಜಿ ಕೇರ್ ಸೋಪ್ ನೀವು ಮಸ್ಟ್ ಆ್ಯಂಡ್ ಶುಡ್ ಕ್ರೀಮ್ನ ಯೂಸ್ ಮಾಡಬೇಕು ಫಾರ್ ಬೆಟರ್ ರಿಸಲ್ಟ್ಸ್. ಸೊ ಈ ಕ್ರೀಮ್ ಏನು ಮಾಡುತ್ತೆ ಅದು ಹೈಪರ್ ಪಿಗ್ಮೆಂಟೇಷನ್ಗೆ ತುಂಬ ಅಂದರೆ ಬಂಗಿನ ಸಮಸ್ಯೆಗೆ ತುಂಬ ಒಳ್ಳೆಯದು. ಹಾಗೆಯೇ ಫೈನ್ ಲೈನ್ಸ್, ಏಜಿಂಗ್ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಈ ಕ್ರೀಮ್ ತುಂಬಾ ಹೆಲ್ಪ್ ಮಾಡುತ್ತೆ. ಇದಷ್ಟೇ ಅಲ್ಲದೆ ಈ ಕ್ರೀಮ್ ನಿಮ್ಮ ಸ್ಕಿನ್ಗೆ ಪ್ರೊಟೆಕ್ಟಿವ್ ಬ್ಯಾರಿಯರ್ ಆಗಿ ಕೂಡ ಕೆಲಸ ಮಾಡುತ್ತೆ. ಸೊ ನೀವು ಇದನ್ನು ಅಪ್ಲೈ ಮಾಡೋದ್ರಿಂದ ನಿಮಗೆ ಸನ್ ರೇಸಿಂದ ಕವರ್ ಮಾಡುತ್ತೆ. ಹಾಗೆಯೇ ಯಾವುದಾದ್ರೂ ಬ್ಯಾಕ್ಟೀರಿಯಲ್ ಅಟ್ಯಾಕಿಂದ ನಿಮಗೆ ಹೆಲ್ಪ್ ಮಾಡುತ್ತೆ ಟು ಫೈಟ್ ಅಗೇನ್ಸ್ಟ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತಲೇ ಹೇಳ್ಬೋದು. ಸೊ ಇದರಿಂದ ಡೇ ಬೈ ಡೇ ಸ್ಕಿನ್ ಕಾಂಪ್ಲೆಕ್ಷನ್ ಇಂಪ್ರೂವ್ ಆಗುತ್ತೆ. ಜೊತೆಗೆ ಸ್ಕಿನ್ನ ಮಾಯಿಶ್ಚರ್ನೆಸ್ನ ನ್ಯಾಚುರಲ್ ಮಾಯಿಶ್ಚರ್ನೆಸ್ನ ಲಾಕ್ ಮಾಡುತ್ತೆ. ಹಾಗೆ ನಿಮಗೆ ಈ ಸ್ಕಿನ್ ಕೇರ್ ಕ್ರೀಮ್ ಏನಿದೆ ಇದು ನಿಮಗೆ ಲಾಂಗ್ ಲಾಸ್ಟಿಂಗ್ ಹೈಡ್ರೇಷನ್ ಕೊಡುತ್ತೆ. ಅಂದರೆ ನಿಮಗೆ ಎನಿ ಟೈಮ್ ಅಟ್ ಎನಿ ಕಾಸ್ಟ್ ನಿಮಗೆ ಸ್ಕಿನ್ ತುಂಬ ಡ್ರೈ ಅಂತ ಫೀಲ್ ಆಗಲ್ಲ. ಸೊ ದಿಸ್ ಕ್ರೀಮ್ ಇನ್ಫ್ಯೂಸ್ಡ್ ವಿತ್ ಹೈಡ್ರೇಟಿಂಗ್ ಇಂಗ್ರೀಡಿಯೆಂಟ್ಸ್ ಹಾಗೆ ಪಪಾಯ ಎಕ್ಸ್ಟ್ರಾಕ್ಟ್ಸ್ ಅಂತಲೇ ಹೇಳ್ಬೋದು. ಸೊ ಇದು ಥ್ರೂ ಔಟ್ ದ ಡೇ ನಿಮ್ಮ ಸ್ಕಿನ್ನ ಹೈಡ್ರೇಟೆಡ್ ಆಗಿ ಮೇಂಟೈನ್ ಮಾಡೋದಕ್ಕೆ ಹಾಗೆ ಸ್ಕಿನ್ ಟೋನ್ನ ಇಂಪ್ರೂವ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಕೋಜಿಕ್ ಆಸಿಡ್, ಆಲ್ಫಾ ಅರ್ಬುಟಿನ್, ಗ್ಲೂಟಾಥಿಯಾನ್, ಜೊತೆಗೆ 2% ಆಫ್ ನಿಯಾಸಿನಮೈಡ್, 2% ಆಫ್ ವೈಟಮಿನ್ ಸಿ ಈ ಎಷ್ಟು ಇಂಗ್ರೀಡಿಯೆಂಟ್ಸ್ ಇದು ಒಳಗೊಂಡಿರುತ್ತೆ. ಸೊ ಇದರಿಂದ ಸ್ಕಿನ್ ತುಂಬ ಅಂದರೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾವೇನು ಕೇಳಿದ್ದೀವಿ ಇದು ನೌನ್ ಫಾರ್ ಸ್ಕಿನ್ ಬ್ರೈಟ್ನಿಂಗ್ ಅಂತಲೇ ಹೇಳ್ಬೋದು. ಹಾಗೆ ಈ ಪ್ರಾಡಕ್ಟ್ ಬಂದು ಸೂಟಬಲ್ ಫಾರ್ ಆಲ್ ಸ್ಕಿನ್ ಟೈಪ್ಸ್. ನಿಮ್ಗೆ ಏನಾದರೂ ಅನ್ಇವನ್ ಸ್ಕಿನ್ ಟೋನ್ ಇತ್ತು ಅಥವಾ ಡಿಸ್ಕಲರೇಷನ್ ಇತ್ತು, ಆಕ್ನೆ ಮಾರ್ಕ್ಸ್ ಇತ್ತು ಅಥವಾ ಏಜ್ ಸ್ಪಾಟ್ಸ್, ಫೈನ್ ಲೈನ್ಸ್, ಸ್ಯಾಗಿಂಗ್ ಸ್ಕಿನ್ ಈ ಥರ ಎಲ್ಲ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ನೀವು ಈ ಕ್ರೀಮ್ನ ಯೂಸ್ ಮಾಡೋದ್ರಿಂದ ಈ ಎಲ್ಲ ಪ್ರಾಬ್ಲಮ್ಗಳಿಂದ ಹೊರಗಡೆ ಬರ್ಬೋದು. ಸೊ ಇದಿಷ್ಟು. ಹಾಗಿದ್ರೆ ಬನ್ನಿ ಇದನ್ನು ಹೇಗೆ ಯೂಸ್ ಮಾಡೋದು, ಬೋತ್ ಕ್ರೀಮ್ ಹಾಗೆಯೇ ಸೋಪ್ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನಾನು ಹೇಗೆ ಯೂಸ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದನ್ನು ಯೂಸ್ ಮಾಡಿದ್ಮೇಲೆ ಏನು ಎಫೆಕ್ಟ್ಸ್ ಆಯಿತು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ. ನೀವು ಈ ಸೋಪ್ ಹಾಗೆ ಕ್ರೀಮ್ನ ಟ್ವೈಸ್ ಅ ಡೇ ಯೂಸ್ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನೀಗ ಆಲ್ರೆಡಿ ಬ್ರ್ಯಾಂಡ್ ವಿಡಿಯೋನ ಅಂದರೆ ಸೋಪ್ ಆ್ಯಂಡ್ ಕ್ರೀಮ್ ವಿಡಿಯೋನ ಹಳೇದು ಒಂದು ಬ್ಲಾಗಲ್ಲಿ ಶೇರ್ ಮಾಡಿದ್ದೆ. ಸೊ ಮತ್ತು ತುಂಬ ಜನ ಕತ್ತಿನ ಭಾಗ ಕಪ್ಪಿದೆ ಅದಕ್ಕೆ ಏನು ಮಾಡಬೇಕು ಹೇಳಿ ಅಂತೆಲ್ಲ ಕೇಳ್ತಾಯಿದ್ರಿ. ಸೊ ಅದಕ್ಕಾಗಿ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ವಿತ್ ಅ ವೆಟ್ ಫೇಸ್ ಅಂದರೆ ತೇವ ಇರೋವಂಥ ಮುಖದ ಮೇಲೆ ನೀವು ಡೈರೆಕ್ಟಾಗಿ ಸೋಪ್ನ ಅಪ್ಲೈ ಮಾಡಿ ಒಂದು 2 to 3 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಿ ನಂತರ ನಾರ್ಮಲ್ ಟ್ಯಾಪ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ. ಅದಾದಮೇಲೆ ಬಿಫೋರ್ ಗೋಯಿಂಗ್ ಟು ಬೆಡ್ ನೀವು ಇದನ್ನು ಅಪ್ಲೈ ಮಾಡ್ಕೋಬೇಕು. ಕೋಜಿ ಕೇರ್ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ಏನಿದೆ ಇದನ್ನು ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ.
ಟ್ವೈಸ್ ಡೇ ಅಂದರೆ ಒಂದು ದಿನದಲ್ಲಿ 2 ಬಾರಿ ನೀವು ಇದನ್ನು ಯೂಸ್ ಮಾಡೋದ್ರಿಂದ ಬೆಟರ್ ರಿಸಲ್ಟ್ ಸಿಗುತ್ತೆ. ಹೈಪರ್ ಪಿಗ್ಮೆಂಟೇಷನ್ ಇದ್ರೂ ಕೂಡ ಕ್ಯೂರ್ ಆಗುತ್ತೆ. ಹಾಗೆಯೇ ತುಂಬ ಫಾಸ್ಟೆಸ್ಟ್ ಮೆಥಡ್ ಆಫ್ ಸ್ಕಿನ್ ಲೈಟ್ನಿಂಗ್ ಅಂತಲೇ ಹೇಳ್ಬೋದು. ಸೊ ಟ್ರೈ ಮಾಡಿ, ಇಂಟ್ರೆಸ್ಟ್ ಇದ್ದರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋನಲ್ಲಿ ನಾನು ಒಂದು 4 to 5 days ಚಾಲೆಂಜ್ ತೊಗೊಂಡು ಹೇಗಾಗುತ್ತೆ ಸ್ಕಿನ್ನಲ್ಲಿ, ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ನಾನು ಯೂಸ್ ಮಾಡಿನೇ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಹೋಪ್ ನಿಮಗೆ ಯೂಸ್ ಆಗುತ್ತೆ. ಮತ್ತು ಯಾರು ಕವಿತಾ ಮೇ ಬಿ ಅವ್ರು ಕೇಳಿದವರು, ಸೊ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತೀನಿ. ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಸೊ ನಾನು ಊರಿಂದ ಮನೆಗೆ ಬರೋಷ್ಟರಲ್ಲಿ ಒಂದು ಸರ್ಪ್ರೈಸ್ ಇತ್ತು ಅಂತಲೇ ಹೇಳ್ಬೋದು. ಸೊ ಇವರು ಅಂದರೆ ಮಧ್ಯದಲ್ಲಿ ಇರೋ ಹೆಸರು ಬಂದು ಇಕ್ರಾ ಫಾತಿಮಾ ಅಂತ ಹೇಳಿ. ಸೊ ಇವಳು ನಮ್ಮ ಅಮ್ಮಂಗೆ 2ನೇ ಮಗಳು ಹಿಂಗೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವರು ಒಂದು 10 ವರ್ಷದ ಹಿಂದೆ ನಮ್ಮ ಮನೆಯಲ್ಲಿ, ಅಂದರೆ ನಾವು ಇವಾಗಿದ್ದೀವಲ್ಲ ಆ ಮನೆಯಲ್ಲಿ ರೆಂಟ್ಗಿದ್ರು. ಇವ್ರು ಬಂದು ಪ್ರಾಪರ್ ಶಿವಮೊಗ್ಗ. ಬಟ್ ಇವರು ಇಲ್ಲಿ ಕೆಲಸದ ಮೇಲೆ ಬಂದಿದ್ದರೆ ಇಲ್ಲಿ ಬಾಡಿಗೆಗೆ ಇದ್ದರು. ಆವಾಗ ಇಕ್ರಾ ಬಂದು ಚಿಕ್ಕ ಮಗು, ಲೈಕ್ ನಮ್ಮ ಸುಬ್ಬು ಇದ್ದಾನಲ್ಲ ಆ ಥರ. ಆವಾಗ ನಮ್ಮಮ್ಮ ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು. ಅವಳು ಇವಾಗಲೂ ಅಮ್ಮನ ಅಮ್ಮ ಅಂತಲೇ ಕರೀತಾಳೆ, ನಮ್ಮಮ್ಮ ಅಂತ. ಸೊ ಅವಾಗವಾಗ ಬಂದು ಅಮ್ಮನ ಮಾತಾಡ್ಸ್ಕೊಂಡು ನೋಡ್ಕೊಂಡು ಹೋಗ್ತಾರೆ. ಇವಾಗ ತುಂಬ ದೊಡ್ಡವಳಾಗ್ಬಿಟ್ಟಿದ್ದಾಳೆ, 9th standard ಅಂತ ಇವಾಗ. ಸೊ ಅಮ್ಮನ ಬಂದು ನೋಡಿಕೊಂಡು ಅಮ್ಮನ ತಪ್ಪಿಕೊಂಡು ಮಾತಾಡ್ಕೊಂಡು ಹೋದರು. ಖುಷಿ ಆಯಿತು. ನಾವು ಚಿಕ್ಕ ಮಗು ಇದ್ದಾಗ ತುಂಬ ಇಷ್ಟಪಟ್ಟು ನಾನು ನಮ್ಮಣ್ಣ ಅವಳನ್ನ ನೋಡ್ಕೊಂಡಿದ್ವಿ. ನಮ್ಮಮ್ಮ ಒಂಥರ ಯಾರೇ ರೆಂಟಿಗೆ ಬಂದ್ರೂ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾರೆ. ಸೊ ಅದಕ್ಕೆ ಇದೇ ಉದಾಹರಣೆ. ಅವ್ರು ಬಂದು ನಮ್ಮಮ್ಮನ ನೋಡಿಕೊಂಡು ನಮ್ಮಮ್ಮನ ಆರೋಗ್ಯ ವಿಚಾರಿಸ್ಕೊಂಡು ಹೊರಟ್ರು. ತುಂಬ ಖುಷಿ ಆಯಿತು. ನಾನು ಹೋಗಿದ್ದು ಒಂಥರ ಸರ್ಪ್ರೈಸ್ ಅಂತಲೇ ನನಗನ್ನಿಸ್ತು. ಇಲ್ಲ, ನೋಡಬೇಕು. ಎಲ್ಲ ಚಪ್ಪಾಳೆ ತಟ್ಟಿ. ಹ್ಯಾಪಿ ಮದರ್ಸ್ ಡೇ. ಮದರ್ಸ್ ಡೇ. ಹ್ಯಾಪಿ ಮದರ್ಸ್ ಡೇ ಮಮ್ಮಿ. ಓ ಅವ್ರ ಅಮ್ಮಂಗೆ ಹೇಳ್ತಾವ ನಾವು ಅದು ಹಚ್ಚಂಗಿಲ್ವಂತ ಅದ್ರ ಮೇಲೆ. ಹ್ಯಾಪಿ ಮದರ್ಸ್ ಡೇ. ಸೊ ನಾನು ಮನೆಗೆ ಬಂದು ಸ್ವಲ್ಪ ಹೊತ್ತಾದಮೇಲೆ ಮನೆಗೆ ಬರೋವಾಗೇ ನಾನು ಇಲ್ಲಿ ಕೇಕ್ ತೊಗೊಬಿಟ್ಟು ಬಂದಿದ್ದೆ. ಎಲ್ಲಿ ಅಂತ ಹೇಳಿದ್ರೆ ಡಾಲ್ಫಿನಲ್ಲಿ. ತುಂಬ ಚೆನ್ನಾಗಿತ್ತು. ಇದು ಡ್ರೈ ಫ್ರೂಟ್ಸ್ ಕೇಕ್ ನಂಗೆ ಸಿಕ್ತು. ಪ್ರೈಸ್ ಸ್ವಲ್ಪ ಪ್ರೈಸಿ ಅಂತಲೇ ಅನಿಸುತ್ತೆ ಡಾಲ್ಫಿನಲ್ಲಿ, ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮಮ್ಮ ಹಂಗೆ ಮದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಸೊ ಹೆಂಗೂ ಹೋಗಿದ್ವಲ್ಲ, 1 day ಹೆಚ್ಚು ಕಮ್ಮಿ ಆಗಿತ್ತು ಅಷ್ಟೇ, ಅದಕ್ಕೆ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಸೊ ನೋಡ್ಬೋದು ನಮ್ಮ ಮಕ್ಕಳು, ಅಂದರೆ ನಮ್ಮಮ್ಮ 4 ಜನ ಮೊಮ್ಮಕ್ಕಳು, ನಮ್ಮ ಅತ್ತಿಗೆ, ನಾನು, ನಮ್ಮ ಯಜಮಾನ್ರಿದ್ವಿ. ನಮ್ಮ ಅಣ್ಣ ಇರಲಿಲ್ಲ, ಬರೋದು ಸ್ವಲ್ಪ ಲೇಟ್ ಆಗೈತೆ 10-11 ಗಂಟೆಯಿಂದ. ಸೊ ಅದಕ್ಕೆ ಕೇಕ್ ಕಟ್ ಮಾಡಿಸಿದ್ವಿ. ಸೊ ಒಂಥರ ಇದು ಫಸ್ಟು ಒಟ್ಟಿಗೆ ಸಿಕ್ಕಿರೋದು ಮದರ್ಸ್ ಡೇಗೆ, ಒಂದಿನ ಹೆಚ್ಚು ಕಮ್ಮಿಯಾಗಿ. ಸೊ ಚೆನ್ನಾಗಿ ಅನಿಸ್ತು. ಮಕ್ಕಳೆಲ್ಲ ಕೇಕೆಲ್ಲ ಇಷ್ಟಪಟ್ಟು ತಿಂದರು. ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೆಲೆಬ್ರೇಷನ್. ಇವಾಗ ಪ್ರೀವಿಯಸ್ ವ್ಲಾಗ್ ನೋಡಿದರೆ ನಮ್ಮ ಅತ್ತೆಗೆ ಮದರ್ಸ್ ಡೇ ಸೆಲೆಬ್ರೇಟ್ ಮಾಡಿಸಿದ್ದೆ. ಸೊ ಅದೇ ಥರ ಇವಾಗ ನಮ್ಮ ಅಮ್ಮಂಗೂ ಕೂಡ ಒಂಥರ ಚೆನ್ನಾಗಿ ಅನಿಸ್ತು. ಕೇಕ್ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಮತ್ತು ನಾನು ಈಗ ಪ್ರೀವಿಯಸ್ ವ್ಲಾಗ್ ನಮ್ಮ ಅಮ್ಮನ 2ನೇ ಮಗಳು ಅಂತ ಶೇರ್ ಮಾಡಿದ್ನಲ್ಲ. ಸೊ ಅವರ ತಂದೆ ಬಂದು ಇಲ್ಲೇ ಬ್ಯಾಂಗ್ಳೂರಲ್ಲಿರೋದು. ಸೊ ಅಲ್ಲಿ ವೆಕೇಷನ್ಗೆ ಅಂತ ಬಂದಿದ್ದಾಗ ಸಮ್ಮರ್ಗೆ ಅಮ್ಮನ ನೋಡ್ಕೊಂಡು ಹೋಗೋಕ್ಕೆ ಬಂದಿದ್ದು ಅವರು. ನಾನು ಅವಳನ್ನ ನೋಡಿ ಯಶು ಹುಟ್ಟಿದಾಗ ನೋಡೋದಕ್ಕೆ ಬಂದಿದ್ದರು ಅವರು. ಸೊ ಯಶು ಪಾಪು ಇದ್ದಾಗ ನೋಡೋಕ್ಕೆ ಬಂದಿದ್ದು. ಸುಬ್ಬು ಹುಟ್ಟಿರೋದೇ ಗೊತ್ತಿಲ್ಲ ಅವ್ರಿಗೆ. ಸೊ ಅನೂನೇ ಚಿಕ್ಕ ಹುಡುಗಿ, ಅವಳಿಗೆ 2 ಮಕ್ಕಳ ಅಂತ ಕೇಳ್ತಾಯಿದ್ರು. ಸೊ ಹಳೆ ಒಂಥರ ಫ್ಲ್ಯಾಶ್ ಬ್ಯಾಕ್ ಹೋದಂಗೆ ಅನಿಸ್ತು. ತುಂಬ ಖುಷಿಯಾಯಿತು. ಮತ್ತು ಯಾರಿಗಾದ್ರೂ ನಾವು ತೋರಿಸೋ ಪ್ರೀತಿ ಅದು ರಿಟರ್ನ್ ಆಗಿ ಬರುತ್ತೆ ಅನ್ನೋದು ಒಂಥರ ಬೆಸ್ಟ್ ಎಕ್ಸಾಂಪಲ್. ನಮ್ಮಮ್ಮ ನಮ್ಮ ಸುಬ್ಬು ಹೆಂಗಿದ್ದ ಹಾಗೆ ಇದ್ಲು ಇಕ್ರಾ. ನಮ್ಮಮ್ಮ ಅವಳನ್ನ ನಮ್ಮಮ್ಮ ಅಂಗನವಾಡಿ ಟೀಚರ್ ಆಗಿರೋದ್ರಿಂದ ಅಲ್ಲಿ ಕರ್ಕೊಂಡು ಹೋಗೋದು, ಯಾವುದೇ ಫಂಕ್ಷನ್ಗೆ ಹೋದರೂ ಕರ್ಕೊಂಡು ಹೋಗೋದು. ಮತ್ತು ಅವಳು ಸ್ಪಷ್ಟವಾಗಿ ಕನ್ನಡ ಮಾತಾಡೋದು ಹೇಳ್ಕೊಟ್ಟಿದ್ದು ನಮ್ಮಮ್ಮನೇ. ಈವನ್ ನನಗೂ ಅಷ್ಟೇ ಬರೆಯೋಕ್ಕೆ ಓದೋಕ್ಕೆ ಸ್ಪಷ್ಟವಾಗಿ ಬರುತ್ತೆ ಅಂದರೆ ನಮ್ಮಮ್ಮನಿಂದನೇ. ಆ್ಯಂಡ್ ಅಗೇನ್ ಏನಂತ ಹೇಳಿದ್ರೆ ನನಗೆ ಹಿಂದಿ ಫ್ಲೂಯೆಂಟಾಗಿ ಬರುತ್ತೆ, ಹಿಂದಿ ಫ್ಲೂಯೆಂಟಾಗಿ ನಾನು ಮಾತಾಡ್ತೀನಿ ಅಂದರೆ ಅದರಲ್ಲಿ 50% ಇಕ್ರಾ. ಹಾಗೆ ಇಕ್ರಾ ಅವ್ರ ಅಮ್ಮ ರಾಹತ್ ಆಂಟಿ ಅಂತ ಅವರು ಎಲ್ಲರಿಂದನೇ ಹಿಂದಿ ತುಂಬ ಚೆನ್ನಾಗಿ ಕಲ್ತಿದ್ದೀನಿ. ಇನ್ನು 50% ನಮ್ಮ ಮನೆ ಆಪೋಸಿಟ್ ಒಬ್ಬರು ಹಸೀನಾ ಆಂಟಿ ಅಂತ ಇದ್ದರು, ಅವರಂತೂ ನಮ್ಮಮ್ಮನ ಕ್ಲೋಸ್ ಫ್ರೆಂಡ್.
ಸೊ ಅವರು ಅಷ್ಟೇ ನನಗೆ ಹಿಂದಿ ತುಂಬ ಚೆನ್ನಾಗಿ ಅವ್ರು ನನಗೆ ಹಿಂದಿಲೇ ಮಾತಾಡಿಸ್ತಾಯಿದ್ರು. ಸೊ ದಟ್ ನನಗೆ ಹಿಂದಿ ಫ್ಲೂಯೆಂಟಾಗಿ ಕಲ್ತ್ಕೊಳ್ಳೋದಕ್ಕೆ ಈಸಿ ಆಯಿತು. ಸೊ ಹಸೀನಾ ಆಂಟಿ ಮಗಳು ರೂಹಿ ಅಂತ ಇದ್ಲು, ಅವಳು ನನ್ನ ಬೆಸ್ಟ್ ಫ್ರೆಂಡು. ಸೊ ಬಟ್ ಅವ್ರು ಇವಾಗ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಅವರಿಂದ ನಾನು ಅದನ್ನು ಕಲಿಯೋದಕ್ಕೆ ಸಾಧ್ಯ ಆಯಿತು. ಬಟ್ ಆವಾಗಿನ ಬಾಂಡಿಂಗ್ ಇವಾಗ ಇರೋ ಜನರಲ್ಲಿ ಬರಲ್ಲ ಅಂತಲೇ ಹೇಳ್ಬೋದು. ಅವಾಗ ಸಖತ್ತು ಒಳ್ಳೊಳ್ಳೆ ಜನ ಬರ್ತಾಯಿದ್ರು, ಬಾಡಿಗೆಗೆ ಒಳ್ಳೊಳ್ಳೆ ಬಾಂಡಿಂಗ್ ಇತ್ತು ಅಂತಲೇ ಹೇಳ್ಬೋದು. ಸೊ ಖುಷಿ ಆಯಿತು ಅವ್ರ ಮನೆಗೆ ಬಂದಿದ್ದು ಅಂತ ಈ ವ್ಲಾಗಲ್ಲಿ ಹೇಳೋದ್ರ ಮುಖಾಂತರ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.